ಮತ್ತೆ ಸುಪ್ರೀಂ ಕೋರ್ಟ್ ಮೇಲ್ಮನೆಗೆ ಹೋಗಿದ್ದಾರೆ. SIR ನಡೀತಾ ಇದೆ, ಹಂಗಾಗಿ ನಾವು GBA ಚುನಾವಣೆ ಮಾಡೋದಕ್ಕಾಗೋದಿಲ್ಲ ಅಂತ. ಯಾವ ರೀತಿ ನೋಡ್ತೀರಿ ಸರ್? ನೋಡಿ, ಕೋರ್ಟ್ ಆದೇಶವನ್ನು ಸರ್ಕಾರ ಗೌರವಿಸಬೇಕು. ಆ ಕಾರಣದಿಂದ ಬಹುಕಾಲದಿಂದ ಬೆಂಗಳೂರಿನ ಪ್ರಜೆಗಳು ಚುನಾವಣೆ ಆಗಬೇಕು ಅನ್ನೋ ಕಾತುರದಲ್ಲಿ ಇದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವು ಕಂಟಕಗಳಿದೆ ಇದರಲ್ಲಿ. ಮೊದಲನೇದು ಅಭಿವೃದ್ಧಿ ಶೂನ್ಯ, ಎರಡನೇದು ಮಳೆ ಬಂದರೆ ಬೋಟ್ಗಳಲ್ಲಿ ಓಡಾಡಬೇಕು, ಮೂರನೇದು ಗುಂಡಿ ಬಿದ್ದ ಬೆಂಗಳೂರು, ಭ್ರಷ್ಟಾಚಾರ, ಕಸ, ಅನೇಕ ವಿಚಾರಗಳು ಹೀಗೆ ಅವರನ್ನು ಕಾಡ್ತಾ ಇವೆ. ಆ ಕಾರಣದಿಂದ ಇವು ಏನು ಮಾಡಿದ್ರು ಸರ್ಕಾರ ಅಂದರೆ, ನಾವು ಯಾವುದೇ ಕಾರಣಕ್ಕೆ ಬೆಂಗಳೂರಿನಲ್ಲಿ ಚುನಾವಣೆ ಮಾಡಿ ನಮ್ಮ ಪಕ್ಷ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. 5 ತುಂಡುಗಳಾಗಿ ಮಾಡಿಬಿಟ್ರೆ ಯಾವುದೋ ಒಂದೆರಡಾದರೂ ನಾವು ಗೆದ್ದರೆ ನಮ್ಮದು ಕೂಡ ರೆಪ್ರೆಸೆಂಟೇಷನ್ ಇದೆ ಅಂತೇಳಿ ಹೇಳ್ಕೊಳ್ಬೋದಲ್ಲ ಅನ್ನೋ ಕಾರಣಕ್ಕೆ ಕೆಂಪೇಗೌಡರ ನಾಡನ್ನ 5 ತುಂಡುಗಳು ಮಾಡಿದರು. ಚುನಾವಣೆಗೆ ಈಗಲೂ ಹೋದ್ರು ಒಂದು ಗೆಲ್ಲೋದು ಕಷ್ಟ ಇದೆ, ಒಂದನ್ನಾದರೂ ಗೆಲ್ಲಬಹುದಾಗಿತ್ತು, ಅದು ಕಷ್ಟ ಇದೆ ಅಂತ ಈಗ ಅನಿಸಿದ ಮೇಲೆ ಹೋಗ್ಲಿ ಈಗ 2 ಮಾಡೋಣ ಅಂತೇಳಿ ಈಗ ಮತ್ತೆ ಅವ್ರದ್ದು ಮರುಚಿಂತನೆ ನಡೆದಿದೆ ಅಂತ ಗೊತ್ತಾಗಿದೆ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನ ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನ ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು SIRಗೆನೆ ಕೋಪರೇಟ್ ಮಾಡಿಲ್ಲ. SIR ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳೋ ಅಂಥದ್ದು ಅಂತ ಹೇಳಿದ್ರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು ಅದು ಇರ್ತದೆ. ಆದರೆ ಯಾರು ಈ 2002 ಅಥವಾ 8ರಲ್ಲಿ SIR ಮಾಡಿತ್ತು, ಆ ಮಧ್ಯದಲ್ಲಿ ಯಾರು ನಮ್ಮನ್ನು ಅಗಲಿ ಹೋಗಿದ್ದಾರೆ ಅವರ ಮತಗಳನ್ನು ಹೇಗೆ ಪಟ್ಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ? ತೆಗಿಲೇಬೇಕಾಗಿದೆ. ಅದಾದ ನಂತರ ಯಾರು ಹೊರಗಡೆಯಿಂದ ಬಂದು ತಮ್ಮ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಅಂಥವರಿಗೆ ಆಧಾರ ರಹಿತವಾಗಿ ಸೇರಿದ್ರೆ ಅದನ್ನು ನಾವು ತೆಗೆಸಬೇಕಾಗತ್ತೆ. ಯಾರು ಒರಿಜಿನಲಿ ಈ ಪ್ರಾಂತ್ಯದವರು, ಇಲ್ಲಿ ಹಕ್ಕುದಾರರು, ಅವರ ಹಕ್ಕುಗಳನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅವರು ಸಹಕಾರ ಕೊಡಬೇಕು. ಮೂರನೇದಾಗಿ SIR ವಿಚಾರದಲ್ಲಿ ಗುಂಪು ಸೇರಿ ಒಂದೇ ಕಡೆ ಮಾಡ್ತಿದ್ರು. ಅದನ್ನು ನಾವು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ತಂದಿದ್ವಿ. ತಂದ ನಂತರ ಈಗ ತೀರ್ಮಾನ ಆಗಿದೆ, ಎಲ್ಲೂ ಕೂಡ ಆ ರೀತಿ ಗುಂಪು ಗುಂಪಾಗಿ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಮಾಡಬಾರ್ದು. ಒಂದು. ಎರಡನೇ ವಿಚಾರ ಏನಂತಂದ್ರೆ, ನೀವು ಯಾರೇ ಮಾಡಿದ್ರು BLOಗಳು ಮನೆ ಮನೆಗೆ ಹೋಗಲೇಬೇಕು. BLA 2ಗಳು ಕೂಡ ಅಷ್ಟೇನೆ, ಅವರ ಸಂಪರ್ಕದಲ್ಲಿದ್ದು ಅದನ್ನ SIR ಅನ್ನ ಮಾಡಬೇಕು. ಒಂದು ಸಮಯ ಯಾರು ಹೋಗದೆ ಮಾಡಿದ್ರೆ ಅದು ತಿರಸ್ಕಾರಕ್ಕೆ ಒಳಗಾಗತ್ತೆ. ಯಾಕಂತಂದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ನೀವು ಪುರಾವೆಗಳನ್ನು ಒದಗಿಸಲಿಲ್ಲ ಅಂದ್ರೆ ನಿಮ್ಮ ಚುನಾವಣೆಗೆ ಈಗಲೂ ಹೋದ್ರು ಒಂದು ಗೆಲ್ಲೋದು ಕಷ್ಟ ಇದೆ, ಒಂದನ್ನಾದರೂ ಗೆಲ್ಲಬಹುದಾಗಿತ್ತು, ಅದು ಕಷ್ಟ ಇದೆ ಅಂತ ಈಗ ಅನಿಸಿದ ಮೇಲೆ ಹೋಗ್ಲಿ ಈಗ 2 ಮಾಡೋಣ ಅಂತೇಳಿ ಈಗ ಮತ್ತೆ ಅವ್ರದ್ದು ಮರುಚಿಂತನೆ ನಡೆದಿದೆ ಅಂತ ಗೊತ್ತಾಗಿದೆ. ಈ ಮಧ್ಯದಲ್ಲಿ ಚುನಾವಣೆಗೆ ಹೋದ್ರೆ ನಾವು ಗೆಲ್ಲಲ್ಲ ಅನ್ನೋ ಕಾರಣಕ್ಕೆ SIR ಅನ್ನ ಮುಂದಿಟ್ಕೊಂಡು ಈಗ ಚುನಾವಣೆಯನ್ನ ಮುಂದೂಡ್ರಿ ಅಂತೇಳಿ ಹೋಗಿದೆ. ಸುಪ್ರೀಂ ಕೋರ್ಟ್ ಮತ್ತೆ ವಾಪಸ್ ಬಂದು ನಮ್ಮನ್ನ ಸಮಯ ಕೇಳಬೇಡಿ ಅಂತೇಳಿ ಆದೇಶ ಕೊಟ್ಟಿದ್ರು ಕೂಡ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನ ಸರ್ಕಾರ ಹಾಕಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೇನೆ. ನನಗೆ ಅನಿಸ್ತಕ್ಕಂಥದ್ದು, ನೀವು SIRಗೆನೆ ಕೋಪರೇಟ್ ಮಾಡಿಲ್ಲ. SIR ಏನೋ ಮತದಾರರ ಹಕ್ಕುಗಳನ್ನು ಕಿತ್ಕೊಳ್ಳೋ ಅಂಥದ್ದು ಅಂತ ಹೇಳಿದ್ರು. ಯಾಕೆ ಕಿತ್ಕೊಳ್ತಾರೆ? ನನ್ನ ಮತ ನನ್ನ ಹಕ್ಕು ಅದು ಇರ್ತದೆ. ಆದರೆ
ಯಾರು ಈ 2002 ಅಥವಾ 8ರಲ್ಲಿ SIR ಮಾಡಿತ್ತು, ಆ ಮಧ್ಯದಲ್ಲಿ ಯಾರು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವರ ಮತಗಳನ್ನು ಹೇಗೆ ಪಟ್ಟಿಯಲ್ಲಿ ಇಡ್ಲಿಕ್ಕೆ ಸಾಧ್ಯ? ತೆಗಿಲೇಬೇಕಾಗಿದೆ. ಅದಾದ ನಂತರ ಯಾರು ಹೊರಗಡೆಯಿಂದ ಬಂದು ತಮ್ಮ ಪಟ್ಟಿಯಲ್ಲಿ ಸೇರ್ಕೊಂಡಿದ್ದಾರೆ ಅಂಥವರಿಗೆ ಆಧಾರ ರಹಿತವಾಗಿ ಸೇರಿದ್ರೆ ಅದನ್ನು ನಾವು ತೆಗಿಸ್ಬೇಕಾಗತ್ತೆ. ಯಾರು ಒರಿಜಿನಲಿ ಈ ಪ್ರಾಂತ್ಯದವರು, ಇಲ್ಲಿ ಹಕ್ಕುದಾರರು, ಅವರ ಹಕ್ಕುಗಳನ್ನು ಯಾರೂ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಅವರು ಸಹಕಾರ ಕೊಡಬೇಕು. ಮೂರನೇದಾಗಿ SIR ವಿಚಾರದಲ್ಲಿ ಗುಂಪು ಸೇರಿ ಒಂದೇ ಕಡೆ ಮಾಡ್ತಿದ್ರು. ಅದನ್ನು ನಾವು ಕೇಂದ್ರ ಚುನಾವಣಾ ಆಯೋಗ ಮತ್ತು ರಾಜ್ಯ ಚುನಾವಣಾ ಆಯೋಗದ ಗಮನಕ್ಕೂ ಕೂಡ ತಂದಿದ್ವಿ. ತಂದ ನಂತರ ಈಗ ತೀರ್ಮಾನ ಆಗಿದೆ, ಎಲ್ಲೂ ಕೂಡ ಆ ರೀತಿ ಗುಂಪು ಗುಂಪಾಗಿ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಮಾಡಬಾರ್ದು. ಒಂದು. ಎರಡನೇ ವಿಚಾರ ಏನಂತಂದ್ರೆ, ನೀವು ಯಾರೇ ಮಾಡಿದ್ರು BLOಗಳು ಮನೆ ಮನೆಗೆ ಹೋಗಲೇಬೇಕು. BLA 2ಗಳು ಕೂಡ ಅಷ್ಟೇನೆ, ಅವರ ಸಂಪರ್ಕದಲ್ಲಿದ್ದು ಅದನ್ನ SIR ಅನ್ನ ಮಾಡಬೇಕು. ಒಂದು ಸಮಯ ಯಾರು ಹೋಗದೆ ಮಾಡಿದ್ರೆ ಅದು ತಿರಸ್ಕಾರಕ್ಕೆ ಒಳಗಾಗತ್ತೆ. ಯಾಕಂತಂದ್ರೆ ಅದಕ್ಕೆ ಕಾನೂನುಬದ್ಧವಾಗಿ ನೀವು ಪುರಾವೆಗಳನ್ನು ಒದಗಿಸಲಿಲ್ಲ ಅಂದ್ರೆ ನಿಮ್ಮ ಮತ ಪಟ್ಟಿಯಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಸ್ಪಷ್ಟವಾಗಿ ಈಗ ನಮ್ಮ ರಾಷ್ಟ್ರೀಯ ಚುನಾವಣಾ ಆಯೋಗ ಈಗಾಗಲೇ ಸ್ಪಷ್ಟ ಮಾಡಿದೆ. ಆ ಕಾರಣದಿಂದ ನೀವು ಚುನಾವಣೆಗಳನ್ನು ಮುಂದೂಡ್ತಕ್ಕಂಥದ್ದು ಇದು ಸೋಲಿನ ಭೀತಿಯಿಂದಲೇ ಹೊರತು ಬೇರೇನು ಕಾರಣ ಇರಲಿಕ್ಕೆ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.